ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮನೇಲಿ ಕೂತು ಕೂತು ಬರೋಗ್ತಿದ್ದಂಗೆ ನನ್ನ ಫ್ರೆಂಡ್ ಕಡೆಯಿಂದಾದರೆ ಫೋನ್ ಬರುತ್ತೆ. ಸೊ ಏನಪ್ಪ ಆ ಫೋನ್ ಕಾಲ್ ಅಂದರೆ, ಮಗ ನನಗೂ ಆಫೀಸಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ, ಬ್ರೇಕ್ ಬೇಕು, ಎಲ್ಲರೂ ಟ್ರಿಪ್ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಟ್ರಿಪ್ಪೇನೋ ಹೋಗೋಣ ಮಗ, ಬಟ್ ಎಲ್ಲಿಗೆ ಹೋಗೋದು ಅಂತ ಕೇಳಿದ್ದಕ್ಕೆ ಗೋವಾಗೆ ಹೋಗೋಣ ಮಗ, ಹೋಗಿ ತುಂಬ ವರ್ಷ ಆಯಿತು, ಹೋಗಿದ್ದಾಗೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅಟ್ಲೀಸ್ಟ್ ಈ ಸತಿ ಆದರೂ ಗುಡ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಬರೋಣ ಅಂತಾದರೆ ಹೇಳ್ದ. ಹಾಗೆ ಇನ್ನೊಂದು ಮಾತು ಹೇಳ್ದ, ದಾಂಡೇಲಿಗೆ ಹೋಗ್ಬೇಕು ಮಗ, ರಿವರ್ ರಾಫ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಟ್ರಿಪ್ ಏನೋ ಹೋಗ್ಬೋದು ಮಗ, ಬಟ್ ಬಜೆಟ್ ಇಲ್ಲ ನನ್ನ ಹತ್ರ, ಏನ್ ಮಾಡೋದು ಅಂತ ಕೇಳಿದ್ದಕ್ಕೆ ಪರವಾಗಿಲ್ಲ ಬಾ ಮಗ, ನಾನು ಹಾಕೊಂತೀನಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಆದ್ರೆ ಹೇಳ್ದ. ಸೊ ಬಜೆಟ್ ನೀವು ಕೊಡೋದಾದ್ರೆ ಬರಕ್ ನಂಗೇನಪ್ಪ ನಡೀರಿ ಅಂತ ಹೇಳ್ಬಿಟ್ಟು ನಾನಾದ್ರೆ ಪ್ಲಾನ್ ಆದ್ರೆ ಸ್ಟಾರ್ಟ್ ಮಾಡಿದೆ. ಬಟ್ ಈ ಬಡ್ಡಿ ನನ್ನ ಮಕ್ಕಳಿಗೆ ನಾನು 7 o'clock ಬನ್ನಿ ಅಪ್ಪ ಪುಣ್ಯಾತಮರ ಅಂತ ಹೇಳ್ರಿ, ನನ್ನ ಮಕ್ಕಳು ನಂಗೆ 9:30 ಬಂದ್ರು. ಸೊ ಬರೋಬ್ಬರಿ 2.5 hours ಲೇಟ್ ಆಯ್ತು. ಅಂಡ್ 9:30 ಅಲ್ಲಿ ಕೂಡ ಈ ತುಮಕೂರು ಟೋಲ್ ಹತ್ರ ನೆಲಮಂಗಲ ರೋಡಲ್ಲಿ ಫುಲ್ ಟ್ರಾಫಿಕ್ ಅರೇ ಜಾಮ್ ಆಗಿತ್ತು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ರೀಸನ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಾವು ಕಾರ ಆದ್ರೆ ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಡಿಜೆ ಆದ್ರೆ ಹಾಕೊಂಡು ನೈಟ್ ಎಲ್ಲ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು 9:30 ಸ್ಟಾರ್ಟ್ ಮಾಡಿದ್ದು, ದಾಂಡೇಲಿಗೆ ಹೋಗೋಷ್ಟರಲ್ಲಿ 6 ಗಂಟೆ ಆಯ್ತು. ಸೊ ನಾನು ರಾಫ್ಟಿಂಗ್ ಎಲ್ಲ ಆಶೀರ್ವಾದ್ ಅಡ್ವೆಂಚರ್ಸ್ ದಾಂಡೇಲಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಬುಕ್ ಮಾಡಿದ್ದೆ. ಸೊ ಇವ್ರ ಹತ್ರ ಬುಕ್ ಮಾಡೋದ್ರಿಂದ ಏನಪ್ಪಾ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಇವ್ರು ನಮ್ಮನ್ನ ನಾವು ಸ್ಟಾರ್ಟ್ ಆಗಿದೀವಾ ಇಲ್ವಾ ಅಂತ ಮಾನಿಟರ್ ಮಾಡ್ತಾರೆ, ಪ್ಲಸ್ ಎಲ್ಲಿದ್ದೀವಿ ಏನು ಅಂತ ಮಾನಿಟರ್ ಮಾಡ್ತಾರೆ, ಹಾಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಅಂತ ಕ್ಲೀನಾಗಿ ಮಾನಿಟರ್ ಮಾಡಿಬಿಟ್ಟು ನಮ್ಮ ಬುಕಿಂಗ್ಸ್ ಎಲ್ಲ ಕನ್ಫರ್ಮೇಶನ್ ತಗೊಂಡು, ಸೊ ನಮ್ಮ ಜೊತೆ ಅವ್ರನ್ನೇ ಹುಡುಗನೊಬ್ಬನಾದ್ರೆ ಕಳಿಸಿದ್ರು. ಸೊ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅಂಡ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನಂಗೆ ಲಾಸ್ಟ್ ಟೈಮ್ ಕೂಡ. ಸೊ ಹಾಗಾಗಿ ಈ ವರ್ಷ ಕೂಡ ಇವ್ರ ಜೊತೆನೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದೆ. ಸೊ ನೀವೇನಾದ್ರು ನನ್ನ ಹೆಸರು ಹೇಳ್ಕೊಂಡು ಬಂದ್ರೆ ನಿಮ್ಗೆ ಒಂದು 50 ರೂಪಾಯಿ ಕಡಿಮೆನೆ ಮಾಡಿಸ್ತಾರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ನಾವು ಇವಾಗ ರಿವರ್ ರಾಫ್ಟಿಂಗ್ ಅಲ್ಲದೆ ಸಫಾರಿ ಕೂಡ ಮಾಡೋಣ ಅಂತ ಕೇಳಿದ್ವಿ ಅವ್ರನ್ನ. ಸೊ ರಾಫ್ಟಿಂಗ್ ಸಫಾರಿಗೆ ಏನಾದ್ರು ಬುಕಿಂಗ್ ಮಾಡ್ಬೇಕಾ ಅಂತ ಹೇಳಿದ್ರೆ, ಇಲ್ಲ ಬ್ರೋ ಬುಕಿಂಗ್ ಏನ್ ಮಾಡೋಂಗಿಲ್ಲ, ನೀವು ಅಲ್ಲೇ ಹೋಗಿ ಡೈರೆಕ್ಟ್ ಟಿಕೆಟ್ ತಗೋಬೇಕು ಅಂತ ಹೇಳಿದ್ರು. ಸೊ 400 rupees ಪರ್ ಹೆಡ್ ಟಿಕೆಟ್. ಸೊ ಬಟ್ ನನ್ನ ಅನಿಸಿಕೆ ಏನಂದ್ರೆ ಸಫಾರಿ ಮಾಡೋದು ಉತ್ತಮ ಅಲ್ಲ. ಬಟ್ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಪ್ರಾಣಿ ಕೂಡ ಕಾಣಿಸಿಲ್ಲ ನಮ್ಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವ್ ಇದೇ ಜೀಪಲ್ಲಿ ಹೋಗಿದ್ದು. ಸೊ ಜೀಪ್ ರೈಡ್ ಅಂತೂ ಚೆನ್ನಾಗೇ ಇರುತ್ತೆ, ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಪ್ರಾಣಿ ಅಂದ್ರೆ ಒಂದು ಪ್ರಾಣಿನೂ ಕಾಣಿಸಲ್ಲ. ಸೊ ಅದ್ರ ಮೇಲೆ ನಿಮ್ ಇಷ್ಟ, ಹೋಗ್ತೀರಾ ಬಿಡ್ತೀರಾ ಅನ್ನೋದು. ಬಟ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಸಫಾರಿ ಸ್ಕಿಪ್ ಮಾಡೋದೇ ಒಳ್ಳೆಯದು. ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ, ಪ್ಲಸ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಅದೇ ದುಡ್ಡು ಟೈಮ್ನ ಬೇರೆದಕ್ಕೆ ಸ್ಪೆಂಡ್ ಮಾಡಿದ್ರೆ ನಿಮಗೆ ವರ್ತ್ ಆದ್ರೂ ಇರುತ್ತೆ. ಸೊ ಈ ಸಫಾರಿಯಲ್ಲಿ ನಮ್ಗೆ ಇಷ್ಟ ಆಗಿದ್ದು ಒಂದು ವಿಚಾರ ಏನು ಅಂದ್ರೆ, ಈ ಒಂದೇ ಒಂದು ವ್ಯೂ ಪಾಯಿಂಟ್, ಈ ವ್ಯೂ ಪಾಯಿಂಟ್ ಪ್ಲಸ್ ರೈಡ್ಗೆ ನಾವು 400 rupees ಪರ್ ಹೆಡ್ ಕೊಟ್ಟಿದ್ದಾಯ್ತು ಅಂತ ನಮಗನ್ನಿಸ್ತು. ಸೊ ನೀವೇನಾದ್ರು ಸಫಾರಿ ಮಾಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಸೆಲ್ಫಿ ಗಿರೀಶ ಬನ್ನಿ, ಆಶೀರ್ವಾದ್ ಬ್ರಾ ಬನ್ನಿ, ನೀವೇ ಮೇನ್ ಫ್ಯಾಮಿಲಿ. ಅದೇ ವಿಡಿಯೋ తీస్తాడు, ವಿಡಿಯೋನೇ ಫೋಟೋ ಕಟ್ ಮಾಡಿ. ಹಾಯ್ ಗಾಯ್ಸ್, ಪ್ರಡನ್ ಸ್ಟ್ರೆಸ್ ಬಸ್ಟರ್ ಇವನಿಗೆ ಕರಂಗುಲಿ ಆಶೀರ್ವಾದ್ ಬ್ರಾ. ಏನು ಮಗ ಆಶೀರ್ವಾದ್ ಬ್ರೋ, ಅದೇ ಪಿಕ್ ಬೈ ಬೇ ನೋಡು. ನೋಡಿ ಫ್ರೆಂಡ್ಸ್, ಸಫಾರಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ ಜಾಗನೇ ಕಾಲಿ ರಿವರ್ ಅಂತ ಹೇಳ್ಬಿಟ್ಟು. ಸೊ ಯಾಕಪ್ಪ ಕಾಲಿ ರಿವರ್ ಅಂತ ಹೇಳಿದ್ರೆ, ರಿವರ್ ರಾಫ್ಟಿಂಗ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಸೊ ನಾವು ರಿವರ್ ರಾಫ್ಟಿಂಗ್ ಪೇ ಮಾಡಿದ್ ಬಂದ್ಬಿಟ್ಟು 1200 rupees. ನಮ್ಗೆ ಇದರಲ್ಲಿ ಬರೀ ರಾಫ್ಟಿಂಗ್ ಮಾತ್ರ ಸಿಗುತ್ತೆ. ನಿಮ್ಗೆ ಫೋಟೋಸ್ ವಿಡಿಯೋಸ್ ಬೇಕಂದ್ರೆ ಅವರು ಗೈಡ್ ನಿಮ್ ಜೊತೆ ಬರ್ತಾರೆ ಒಬ್ರು. ಸೊ ಅವ್ರು ನಿಮ್ಗೆ ಎಕ್ಸ್ಟ್ರಾ ಚಾರ್ಜ್ ಆದ್ರೆ ಚಾರ್ಜ್ ಮಾಡ್ತಾರೆ. ಸೊ ನಮಗ್ ಬಂದ್ಬಿಟ್ಟು 3200 ಆದ್ರೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಕ್ಯಾಮರಾಮನ್ ಟೀಮ್, ಹಾಯ್ ಎವ್ರಿವನ್ ಗೈಸ್, ಹಾಯ್ ಗೈಸ್. ಓಕೆ ಗೈಸ್, ಎಲ್ಲರೂ ಸ್ವಿಮ್ಮಿಂಗ್ ಮಾಡಕ್ಕೆ ರೆಡಿ ಆಗಿದ್ರಲ್ವಾ? ಚಲೋ ಗೈಸ್, ಒನ್ ಮೋರ್ ಬೋಲೋ ಭಾರತ್ ಮಾತಾ ಕಿ ಜೈ. ಐ ರೆಡಿ ನಾ? ಓಕೆ. ನಾವು ಬಾರ್ಗೇನ್ ಮಾಡಿ 2400 ಗಾದ್ರೆ ಬರ್ಸ್ಕೊಂಡ್ವಿ. ಸೊ ನಿಮ್ ಬಾರ್ಗೇನ್ ಸ್ಕಿಲ್ಸ್ ಮೇಲೆ ಇರುತ್ತೆ, ನೀವ್ ಎಷ್ಟು ಪೇ ಮಾಡ್ತೀರಾ ಅಂತ ಹೇಳೋದು. ಸೊ ಅದ್ರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ, ಗೋಪ್ರೋ ಅಲ್ಲಿ ವಿಡಿಯೋ ಇನ್ಕ್ಲೂಡ್ ಆಗುತ್ತೆ, ಪ್ಲಸ್ DSLR ಕ್ಯಾಮ್ರಾ ಅಲ್ಲಿ ಫೋಟೋಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಫೋಟೋಸ್ ವಿಡಿಯೋಸ್ ಯಾಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಹೇಳಕ್ಕಾಗಲ್ಲ. ಸೊ ಬಂದಿದ್ದು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ನಂಗೆ DSLR ಅಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಬಟ್ ಗೋಪ್ರೋಲ್ ಅಂತೂ ಎಲ್ಲ ಚೆನ್ನಾಗಿ ಬಂದಾವೆ ವಿಡಿಯೋಸ್. ಪ್ಲಸ್ ಅವ್ರು ನಿಮ್ಮನ್ನ ರಿವರ್ ಅಲ್ಲಿ ಡೈವ್ ಮಾಡಿಸ್ತಾರೆ, ಸ್ವಿಮ್ ಮಾಡಿಸ್ತಾರೆ, ಪ್ಲಸ್ ಗ್ರೂಪ್ ಫೋಟೋ ತೆಗಿಸ್ತಾರೆ, ಎಲ್ಲಾ ಚೆನ್ನಾಗಿರುತ್ತೆ. ಬಟ್ ನೀವು ಬಾರ್ಗೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೇಗೆ ಎಷ್ಟು ಪ್ರೈಸು ಅಂತ ಹೇಳ್ಬಿಟ್ಟು. ಅಂಡ್ ಈ ರಾಫ್ಟಿಂಗ್ ಅಲ್ಲಿ ಮಿಡ್ ರಾಫ್ಟಿಂಗ್ ಆದ್ರೆ ನಿಮ್ಗೆ 4 to 5 ರ್ಯಾಪಿಡ್ಸ್ ಅಂತ ಇರುತ್ತೆ. ಸೊ ಆ ರ್ಯಾಪಿಡ್ಸ್ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ. ಪ್ಲಸ್
ಮತ್ತು ರಾಫ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಪ್ಲಸ್ ಸ್ವಿಮ್ಮಿಂಗ್ ಕೂಡ ನಿಮ್ಗೆ ಬಂದ್ರು ಓಕೆ, ಬಂದಿಲ್ಲ ಅಂದ್ರೂ ಓಕೆ, ಯಾಕಂದ್ರೆ ನಿಮ್ಗೆ ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ ಅವರು. ಸೊ ಆ ಲೈಫ್ ಜಾಕೆಟ್ ಹಾಕೊಂಡು ನೀವು ಆರಾಮಾಗಿ ಜಂಪ್ ಮಾಡ್ಬೋದು. ನನಗೂ ಸ್ವಿಮ್ಮಿಂಗ್ ಬರಲ್ಲ, ಬಟ್ ನಾನು ಆರಾಮಾಗಿ ಜಂಪ್ ಮಾಡಿ ಸ್ವಿಮ್ ಮಾಡ್ಕೊಂಡು ಆರಾಮಾಗಿ ನೀರಿನಲ್ಲೇ ತೇಲಾಡ್ತಾ ಇದ್ದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ನಂಗಂತೂ ಫುಲ್ ಖುಷಿ ಕೊಡ್ತು ಈ ರಿವರ್ ರಾಫ್ಟಿಂಗು. ಎ ಸ್ಪೆಷಲ್ ಥ್ಯಾಂಕ್ಸ್ ಟು ಆಶೀರ್ವಾದ್ ಅಡ್ವೆಂಚರ್ಸ್ ದಾಂಡೇಲಿ ಅಂಡ್ ನಮ್ ಗೈಡ್ ಕೂಡ. ಸೊ ನಿಮ್ಗೆ ಏನಾದ್ರು ಗೈಡ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಆಶೀರ್ವಾದ್ ಅಡ್ವೆಂಚರ್ಸ್ ಡೀಟೇಲ್ಸ್ ಆಗಿರ್ಬೋದು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಆಗಿ ರಾಫ್ಟಿಂಗ್ ನ ಎಂಜಾಯ್ ಮಾಡಿ. ನೀವ್ ಯಾರಾದ್ರೂ ರಾಫ್ಟಿಂಗ್ ಮಾಡಿದ್ರೆ ನಿಮ್ ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಓಕೆ ಗೈಸ್, ಹಲೋ ಹಲೋ ಹಲೋ, ಎಲ್ಲರೂ ಬೋಟ್ ಹತ್ರ ಬನ್ನಿ, ಇಲ್ಲಿ ಬೋಟ್ ಹತ್ರ ಬನ್ನಿ. ರೌಂಡ್ ಸರ್ಕಲ್ ಮಾಡಿ. ಇವ್ರ ಕೈ ಇಟ್ಕೊಳ್ಳಿ. ಓಕೆ, ಇವ್ರ ಕೈ ಇಟ್ಕೊಳ್ಳಿ. ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ. ಅಲ್ಲೇ ಹಿಡ್ಕೊಂಡ್ರಾ? ನೀವು ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಆ ಕಡೆ ಹೋಗಿ. ಓಕೆ, ಹಿಂದ್ಗಡೆ ಹೋಗಿ. ಗೋ ಬ್ಯಾಕ್. ಕೈ ಬಿಡಬಾರ್ದು, ಕೈ ಅವ್ರ ಕೈ ಇಟ್ಕೊಳ್ಳಿ. ಓಕೆ ಗೈಸ್, ಎಲ್ಲರದು ಕಾಲು ಮುಂದೆ ಮಾಡಿ. ವಾಟರ್ ಕಾಲಿಂದ ಫ್ಲಶ್ ಮಾಡಬೇಕು. ಫ್ಲಶ್ ದ ವಾಟರ್, ಕಮಾನ್ ಟೀಮ್ ಎವ್ರಿವನ್. ಫ್ಲಶ್ ದ ವಾಟರ್, ಜೋರಾಗಿ ಜೋರಾಗಿ ಮಾಡಿ, ಜೋರಾಗಿ ಮಾಡಿ. ಕಮಾನ್ ಎವ್ರಿವನ್. ಸೂಪರ್. ಮಾಡಿ 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 ಮಾಡಿ, ಜೋರಾಗಿ ಮಾಡಿ. ಅಷ್ಟೇನಾ? ಹೊಡೀರಿ 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 ಹೊಡೀರಿ. ಓಕೆ ಗೈಸ್, ನಿಮಗೆ ಅನಿಸ್ತಾ ಇದೆ ಮಜಾ ಬರ್ತಾ ಇದೆನಾ? ಕಮಾನ್ ಟೀಮ್ ಎವ್ರಿವನ್, ಸೇ ಗೈಸ್. ಟೀಮ್ ಎವ್ರಿವನ್ ಗೈಸ್. ಓಕೆ ಗೈಸ್, ಎಲ್ಲರೂ ರಾಫ್ಟಿಂಗ್ ರೆಡಿ ಆಗಿದ್ರಲ್ವಾ? ಓಕೆ ಸರ್, ಯುವರ್ ಗುಡ್ ನೇಮ್? ಕಾರ್ತಿಕ್, ಸಿದ್ಧಾ, ವಿಷ್ಣು, ಗಿರೀಶ್, ಅನಿಲ್, ಗಿರೀಶ್, ಮಹೇಶ್, ಆಶೀರ್ವಾದ್ ಗಜ್ಜಾ. ಓಕೆ ಗೈಸ್, ಎಲ್ಲರೂ ರೆಡಿ ಆಗಿದ್ದೀರಾ? ಚಲೋ ಒನ್ ಮೋರ್ ಹೈ ಫೈ ಮಾಡೋಣ ಎಲ್ಲರೂ. ಲೆಟ್ಸ್ ಕಮ್ ಆನ್ ಟೀಮ್ ಎವ್ರಿವನ್, ಜಾಯಿನ್ ದ ಪೆಡಲ್ ಗೈಸ್. चलो गाइस, वन मोर बोलो भारत माता की जय. वन मोर टाइम बोलो हिप हिप. Are you ready guys? Okay, relax relax relax, stop stop. Okay guys, stop team. Relax everyone, say guys. Look at this cameraman team, आगे देखो. Okay team, get down, get down, get down. चलो कैमरामैन पर करो. Come on team, get back everyone guys. चलो left side forward only, left. चलो left side forward, left side, left side. चलो come on, both side everyone, both side guys. Get it, fast, fast, fast. चलो fast आगे बढ़ी, come on. ಮತ್ತೆ ಜೋರಾಗಿ ಮಾಡಬೇಕು ಗೈಸ್. ಲೀನಿಯರ್ ಬಡಿ, ಫಾಸ್ಟ್ ಫಾಸ್ಟ್ ಆಗಿ ಮಾಡಿ. ಕಮ್ ಆನ್ ಟೀಮ್, ಫಾಸ್ಟ್ ಮಾಡಿ, ಜೋರಾಗಿ. ಮುಂಗಡೆ ಹೋಗ್ತಾ ಇಲ್ವಾ? ಮಾಡಿ ಮಾಡಿ, ಮತ್ತೆ ಜೋರಾಗಿ ಮಾಡಿ, ಫಾಸ್ಟ್ ಆಗಿ. Okay, stop team, hold it up and get down, get down, get down. Come on team, get back everyone, get back team. Chalo backward team, fast, backward guys, backward. Backward ಮಾಡಿ, backward team, backward. Backward team, backward, reverse guys. You can do it both sides. Okay, stop. Okay, relax everyone. ಇವಾಗ ಸೆಕೆಂಡ್ ರ್ಯಾಪಿಡ್ ಬರುತ್ತೆ. ಓಕೆ, ಸಿ ಲುಕ್ ಎಟ್ ಟೀಮ್, ಹೈ ಟೀಮ್. ಕಮ್ ಆನ್, ನೋಡಿ ರ್ಯಾಪಿಡ್ ಬರ್ತಾ ಇದೆ, ಚಿಕ್ಕ ರ್ಯಾಪಿಡ್. ಚಲೋ ಕಮ್ ಆನ್, ನೋಡಿ ಎಲ್ಲ ಗೆಟ್ ಡೌನ್. ಅಯ್ಯೋ, ನನ್ನ ಮುಖ ಪಡಿಸಿದ್ರೆ. ಚಲೋ ಬ್ಯಾಕ್ವರ್ಡ್ ಟೀಮ್, ಬ್ಯಾಕ್ವರ್ಡ್ ಫಾಸ್ಟ್. ಬೇಗ ಮಾಡಬೇಕು, ವಾಟರ್ ಫ್ಲೋ ಹೋಗುತ್ತೆ. Okay team, hold the rope and get down.
team, get back everyone, get back. Hi team. Okay, ಎಲ್ಲರೂ fourth rapid ಹೋಗ್ಲಿ ರೆಡಿ ಆಗಿದ್ದೀರಾ? Yes. Head cutter ಅಂತ rapid ಇದು. Okay? Only hold the rope. Okay? Chalo, come on team, forward first. Head forward, only right side. Fast ಆಗಿ. Hip hip! Hip hip! Hip hip! Friends, say hi. Hi. Hello, my team. And forward again. All do fast paddle. Stop and get inside. Get inside. Get back. Get back. Get back. Get back. And forward all. Forward. Forward all. ಇಲ್ಲಿ ಹೋಗಕ್ಕಾಗಲ್ಲ ಸರ್. ಮಾಡಿ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿ. ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರಾಫ್ಟಿಂಗ್ ಎಕ್ಸಿಟ್ ಪಾಯಿಂಟ್ ಹತ್ರ ಒಂದು ಸ್ಪಾಟ್ ಆದ್ರೆ ನೋಡಿದ್ದೆ ನಾನು ಲಾಸ್ಟ್ ಟೈಮ್ ಬಂದಾಗ. ಸೊ ಆ ಸ್ಪಾಟ್ ಹತ್ರ ಆದ್ರೆ ನಮ್ಮ ಹುಡುಗನಾರೇ ಕರ್ಕೊಂಡು ಹೋಗ್ತಾ ಇದೀನಿ. ಆ ಸ್ಪಾಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಏನಪ್ಪಾ ಆ ಸ್ಪಾಟು ಅಂದ್ರೆ ಇದೇ ಆ ಸ್ಪಾಟು. ವಾಟರ್ ಫ್ಲೋ ಅಂತೂ ಎಕ್ಸ್ಟ್ರೀಮ್ ಇದೆ. ನಾವು ನಡ್ಕೊಂಡು ಹೋಗಕ್ಕೆ ಆಗಲ್ಲ, ಫುಲ್ ಫೋರ್ಸ್ ಆಗಿ ಬರ್ತಿದೆ. ಬಟ್ ಆದ್ರೂ ನಮ್ಗೆ ಇಲ್ಲಿ ಸೈಡ್ ಅಲ್ಲಿ ಗ್ರಿಲ್ ಹಾಕಿರೋದ್ರಿಂದ ಸೊ ಅದು ಸಪೋರ್ಟ್ ತಗೊಂಡು ನಾವ್ ಆದ್ರೆ ಹೋದ್ವಿ. ಸೊ ನೀವು ರಿಸ್ಕ್ ಏನ್ ತಗೊಳಕ್ ಹೋಗ್ಬೇಡಿ, ನಿಮ್ ಕೈಲಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ಹೋಗಿ, ಇಲ್ಲ ಅಂದ್ರೆ ಹೋಗಕ್ಕೇನ್ ಹೋಗ್ಬೇಡಿ. ಬಟ್ ಈ ವ್ಯೂ ಅಂತೂ ನೋಡ್ಬೋದು ನೀವು, ಸಖತ್ತಾಗಿದೆ. ಪ್ಲಸ್ ಇಲ್ಲಿ ಜಿಪ್ ಲೈನ್ಸ್ ಅದರ್ ಆಕ್ಟಿವಿಟೀಸ್ ಇರುತ್ತೆ, ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾವು ದಾಂಡಿಯಲ್ಲಿ ಮಾಡಿದ್ದು ಇಷ್ಟೇ. ನೀವೇನಾದ್ರೂ ಬೇರೆ ಆಕ್ಟಿವಿಟೀಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಏನೇನ್ ಮಾಡಿದ್ರಿ ಅಂತ. ಸೊ ನಾವ್ ಅಲ್ಲಿಂದ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದೆ ಗೋವಾಗೆ. ಸೊ ಗೋವಾಗೆ ನಾವ್ ಇವತ್ತು ಸೌತ್ ಗೋವಾಗಾರೆ ರೀಚ್ ಆಗ್ತಾ ಇದೀವಿ, ಅಗೋಂಡಾ ಬೀಚ್ ಅಂತ ಹೇಳ್ಬಿಟ್ಟು. ಸೊ ಆ ಬೀಚ್ ಹತ್ರ ಹೋಗ್ಬಿಟ್ಟು ಸ್ಟೇ ತಗೊಂಡು ಸ್ಟೇ ಅಲ್ಲಿ ಇದ್ದು. ಸೊ ನೀವು ಇಲ್ಲಿ ನೋಡ್ಬೋದು ಇದೇ ಸ್ಟೇ, ಬೀಚ್ ವ್ಯೂ ಸ್ಟೇ ಇದು. ಸೊ ನಮ್ಗೆ ಕಣ್ಣಿಗೆ ಬೀಚ್ ಕ್ಲಿಯರ್ ಆಗಿ ಕಾಣುತ್ತೆ, ಬಟ್ ಕ್ಯಾಮ್ರಾಗ ಅಷ್ಟೊಂದು ಕ್ಲೀನ್ ಆಗಿ ಕಾಣಲ್ಲ. ಸೊ ರೂಮ್ಸ್ ಕೂಡ ನೀವು ನೋಡ್ಬೋದು ಎಷ್ಟೊಂದು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಬಟ್ ಬಜೆಟ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತು ನಂಗೆ. ಸೊ ನಾವು ಅನ್ಸೀಸನ್ ಅಲ್ಲಿ ಬಂದಿದ್ರು ಕೂಡ ನಮ್ಗೆ ಜಾಸ್ತಿ ಅನಿಸ್ತು. ನೀವೇನಾದ್ರೂ ಸೀಸನ್ ಅಲ್ಲಿ ಬಂದ್ರೆ ಇನ್ನು ಜಾಸ್ತಿ ಆಗಬಹುದು. ಸೊ ಬಜೆಟ್ ನೋಡ್ಕೊಂಡು ನೀವು ಸ್ಟೇನಾದ್ರೆ ಬುಕ್ ಮಾಡ್ಕೊಳ್ಳಿ. ಬಟ್ ನಮ್ಗಂತೂ ಸ್ಟೇ ಇಷ್ಟ ಆಯ್ತು, ಬಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತು. ಸೊ ಇಲ್ಲೇ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬೀಚ್ ಎಲ್ಲ ಎಂಜಾಯ್ ಮಾಡ್ಕೊಂಡು, ಸೊ ಬೀಚ್ನೆಲ್ಲ ನೋಡ್ಕೊಂಡು, ಸೊ ಈ ಬೀಚ್ ಹತ್ರನೇ ಒಂದು ಕೆಫೆ ಆದ್ರೆ ಇತ್ತು. ಆ ಕೆಫೆಯಲ್ಲಿ ಲೈಟ್ ಆಗಿ ಸುಮ್ನೆ ಬಂದಿರೋದಕ್ಕೆ ಡಿನ್ನರ್ ಮಾಡ್ಕೊಂಡು ಸೊ ರೂಮ್ ಅದಕ್ಕೆ ಬಿತ್ಕೊಂಡ್ವಿ. ಸೊ ನಾಳೆಯಿಂದ ನಾರ್ತ್ ಗೋವಾ ಎಕ್ಸ್ಪ್ಲೋರ್ ಮಾಡೋಣ. ನಾರ್ತ್ ಗೋವಾ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ. ಲಾಸ್ಟ್ ಟೈಮ್ ಯಾವ್ಯಾವ ಪ್ಲೇಸಸ್ ಹೋಗಿದ್ವು ಆ ಪ್ಲೇಸಸ್ ಎಲ್ಲ ಸ್ಕಿಪ್ ಮಾಡ್ಬಿಟ್ಟು ಯಾವ್ಯಾವ ಪ್ಲೇಸಸ್ ಹೋಗಿಲ್ವೋ ಆ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀನಿ. ಸೊ ಡೇ 2 ಇಂದ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸ್ಟೇ ಟ್ಯೂನ್, ಮುಂದಿನ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.